ಯಾಕ ಪಂಚಾಯತಿ ಅದು ಇದು ಅಂತನ ಆ ದೇವಸ್ಥಾನದಾಗೆ ಏನು ನಡೀತೈತೆ ಅಂತನ ಓತಿಯಪ್ಪ ಬರ್ಲೇ ಇಲ್ವಲ್ಲ ಯೋಟ ತಾತು ಏನಾಯ್ತಲ್ಲಿ ಹಾ ಯಾರು ಬರ್ಲಿಲ್ಲ. ಈ ತಿಪ್ಪೇನ ಬಂದಿದ್ರೆ ಕೇಳಬಹುದಾಗಿತ್ತು ಏನಾಯ್ತು ಅಂತಾನ. ಯಾರು ಬರ್ಲಿಲ್ಲ. ಯಮ್ಮ ಯಮ್ಮ ನಿನ್ಗೆ ಒಂದು ವಿಷಯ ಗೊತ್ತೇ? ಅಯ್ಯೋ ಯಾವ ವಿಷಯ ಕಟ್ಕೊಂಡು ನನಗೇನಾಗ್ಬೇಕಾಗಿತ್ತು? ಹೋಗು, ನಿಮ್ಮ ಅಪ್ಪ ಅಲ್ಲಿ ದೇವಸ್ಥಾನದಾಗ ಏನೋ ಪಂಚಾಯತಿ ನಡೀತೈತೆ ಅದು ಇದು ಅಂತಾನ ಹೋಗಿದ್ದು ಬಂದೇ ಇಲ್ಲ. ಹೋಗ ಅಲ್ಲಿ ಏನ್ ನಡೀತೈತೆ ಏನು ಎತ್ತ ಅಂತ ಹೇಳಿ ನೋಡ್ಕೊಂಡು ನಿಮ್ಮ ಅಪ್ಪನ ಕರ್ಕೊಬರಕ್ ಜಲ್ದು. ಅಮ್ಮ ಕರಿತೈತೆ ಬರ್ಬೇಕಂತೆ ಜಲ್ದು ಅಂತಾನ. ಹೋಗು. ಅಯ್ಯೋ ಯಮ್ಮ ಅಪ್ಪನ ಇಲ್ಲಿಗೆ ಬತ್ತಾಯ್ತು ಆಳೇನೆ. ನಾನು ವಿಷಯ ಹೇಳಕ್ ಬಂದಿದ್ದು ಅಪ್ಪನ ವಿಷಯನೇ ಮತ್ತೀಗ. ಏನದು? ಏನ್ ನಿಮ್ಮ ಅಪ್ಪನ ವಿಷಯ? ಅಪ್ಪಯ್ಯ ಒಂದ್ ತಿಂಗಳು ಮನೆಗ್ ಬರಂಗಿಲ್ವಂತೆ. ಏನಂದೆ? ಕಣಮ್ಮ ಅಪ್ಪಯ್ಯ ಒಂದ್ ತಿಂಗಳು ಮನೆಗ್ ಬರಲ್ವಂತೆ ಈ ಪಟ್ಟು. ಏನೇ ಹೇಳ್ತಾ ಇದ್ಯಾ ಪೆದ್ದಿ? ನಿಮ್ಮ ಅಪ್ಪ ಯಾಕೆ ಬರಲ್ಲ ಒಂದ್ ತಿಂಗಳು ಮನೆಗೆ? ಎಲ್ಲಿಗೆ ಹೋಗುತ್ತಂತೆ ಒಂದ್ ತಿಂಗಳು? ಎಲ್ಲಿಗೆ ಹೋಗುತ್ತಾ ಯಾರಿಗ್ ಗೊತ್ತು? ಅಪ್ಪಯ್ಯನೇ ಬರುತ್ತಲ್ಲ ಇವಾಗ, ನೀನೇ ಕೇಳು. ಬಂದೇನಪ್ಪ. ಏನಿದು? ನಮ್ಮ ಪೆದ್ದಿ ಏನೇನು ಹೇಳ್ತಾ ಇದ್ದಾಳೆ? ನೀನು ಒಂದು ತಿಂಗಳು ಮನೆಗೆ ಬರಲ್ವಂತೆ, ಎಲ್ಲಿಗೆ ಹೋಗ್ತೀಯಾ? ಹೂ ಕಣೆ ಕಾಳಿ, ಅದು ಆ ಲಸ್ಮಕ್ಕುಗೆ ಈ ಹನುಮಂತ ಲಂಚ ಕೊಡಕ್ಕೆ ಹೋಗಿ ಇಸ್ಕೊಂಬ್ಲಿಲ್ವಂತೆ. ಅದಕ್ಕೆ ಅಯ್ಯಮ್ಮ ಲಂಚ ಕೇಳಿಳು ಅಂತ ಹೇಳ್ದ. ಈಗ ನಮ್ಮ ತಲೆ ಮೇಲೂ ಈ ಶಂಕರಪ್ಪನ ತಲೆ ಮೇಲೂ ಬಂದೈತಿ. ಅದಕ್ಕೆ ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ನ ಆ ಹನುಮಂತ. ಅದಕ್ಕೆ ದುಡ್ಡು ಕೊಟ್ಟಿರೋದಕ್ಕೆ ನನಗೂ ಶಿಕ್ಷೆ ಕೊಟ್ಟಾರೆ. ಊರಿನ ಜನಗಳೆಲ್ಲ ಸೇರ್ಕೊಂಡು ಆ ಪಂಚಾಯತಿ ಮುಖ್ಯಸ್ಥ ನಾಗಣ್ಣ ಹೇಳಿರೋದು 3,000 ರೂಪಾಯಿ ದಂಡ ಕಟ್ಟಬೇಕಂತೆ, ಒಂದು ತಿಂಗಳು ಊರಿಂದ ಆಚೆಗಿರ್ಬೇಕಂತೆ. ಹೌದಾ? ಅಯ್ಯೋ ದೇವ್ರೆ, ನಿನಗೇನು ಬಂದಿತ್ತು ಹೊತ್ತು? ಏ ಹನುಮಂತ, ನೀನು ಮಾಡಿರೋ ತಪ್ಪಿಗೆ ನಮ್ಮ ಮನೆಯವ್ರನ್ನೆಲ್ಲ ಸಿಗಾಕ್ಸಿದ್ಯಲ್ಲೋ ನೀನು. ಗೊತ್ತಾಗಲ್ವೇ ನಿನಗೆ? ನೀನು ಲಂಚ ಕೊಡೋದು ನೀನು ಅಂಥದ್ರಲ್ಲಿ ಈ ಅಪ್ಪ ಹೆಂಗೆ ಸಿಗಾಕ್ಸ್ಕಂತು? ಏನು ಸಾಕ್ಷಿ ಆಧಾರ ಐತೆ? ಈ ಅಪ್ಪನೂ ಅದಕ್ಕೆ ಕಾರಣ ಅಂತಾನ? ಎಲ್ಲ ನಾ ಹನುಮಂತ ಇದ್ದಾನಲ್ಲ ಅವನಿಂದಾನೆ, ಅವನ ಹೆಂಡ್ತಿಯಿಂದಾನೆ ಆಗಿದ್ದು. ಆ ನನ್ನ ಮಗ ಹೋಗಿ ರಾತ್ರಿ ಎಲ್ಲ ಹೆಂಡ್ತಿ ಮುಂದೆ ಎಲ್ಲ ಊದೇ ಇದ್ದಾನೆ. ನಾವು ಮಾಡಿರೋದೆಲ್ಲ ಪ್ಲ್ಯಾನ್ ಎಲ್ಲ. ಆಯಮ್ಮ ದೇವ್ರ ಮೇಲೆ ಪ್ರಮಾಣ ಮಾಡಿದರೆ ನಮಗೇನೋ ಆಗಬಾರ್ದಾಗುತ್ತೆ, ಗಂಡು ಸಾಯ್ತಾನೆ ಅಂತ ಹೇಳಿ ಓಡ್ ಬಂದ್ಬಿಟ್ಟು ಪ್ರಮಾಣ ಮಾಡೋ ಟೈಮಿಗೆ ಬೇಡ ಬೇಡ ಅಂತ ನಿಲ್ಲಿಸಿ ಇರೋ ಸತ್ಯ ಎಲ್ಲ ಹೇಳ್ಬಿಟ್ಲು. ಅದಕ್ಕೆ ಊರಿನ ಜನ ಎಲ್ಲನ ಹೋಗುದು ಈಗ ಊರಿಂದ ಆಚೆಗಿಕ್ಕವ್ರೆ. ಒಂದು ತಿಂಗಳು ಎಲ್ಲಿರೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲೇ ಕಾಳಿ, ಏನೇ ಮಾಡೋದು? ಅಯ್ಯೋ ಏ ಹನುಮಂತ, ನಿನಗೆ ಈ ಕೆಲಸ ಒಪ್ಸಿದೆ ತಪ್ಪಾಯ್ತು ಕಣ. ಥೂ ಮನೆ ನನ್ನ ಮಗನೇ, ಹೋಗಿ ನೀ ಹೆಂಡ್ತಿದ್ದಾಗ ಎಲ್ಲ ಬೊಗಳಿದೆಯಲ್ಲ, ಯಾರ ತಗೋ ಹೇಳ್ಬೇಡ ಅಂತಾನ ಹೇಳಿದ್ದೆ ತಾನೆ? ಹೆಂಡ್ತಿದ್ದಾಗ ಯಾಕೋ ಹೇಳಕ್ಕೋದೆ? ಅಯ್ಯೋ ಯಾಕೆ ಅಂದರೆ ಅವತ್ತು ಮೊನ್ನೆ ರಾತ್ರಿ ಯಾಕೆ ತಡವಾಯ್ತು ಅಂತ ಕೇಳಿದ್ಲು. ಅದಕ್ಕೆ ನಾನು ಸುಳ್ಳು ಹೇಳೋಕ್ಕಾಗದೆ ಎಲ್ಲ ಸತ್ಯನೂ ಹೇಳ್ಬಿಟ್ಟೆ. ನನ್ನ ಹೆಂಡ್ತಿ ಹಂಗೂ ಲಸ್ಮಕ್ಕ ಗುಂಡಜ್ಜಿರ ಹತ್ರ ಏನು ಸೇರ್ತಾ ಇರಲಿಲ್ವಲ್ಲ, ಅವಳ ಪಾಡಿಗೆ ಅವಳು ಇರೋಳು, ನಾನು ಹೇಳ್ದಂಗೆ ಕೇಳ್ಕೊಂಡಿರೋಳು. ಇದೆಲ್ಲ ಏನು ಹೇಳಲ್ಲ ಬಿಡು ಅಂತ ಅಂದ್ಕೊಂಡಿದ್ದೆ. ಹೇಳಲ್ಲ ಅಂತಲೂ ಹೇಳಿದ್ಲು, ಯಾರ ತಗೂ ಹೇಳ್ಬೇಡ ಅಂತಲೂ ಹೇಳಿದ್ದೆ. ಹೇಳಲ್ಲ ಆಯಿತು ಅಂತ ಹೇಳಿದ್ಲು. ಆದರೆ ಇವತ್ತು ಇದ್ಕಿದ್ದಂಗೆ ದೇವಸ್ಥಾನ ಮುಂದೆ ಪ್ರಮಾಣ ಮಾಡಬೇಡ ಅಂತನ ಓಡ್ ಬಂದುಬಿಟ್ಲು. ನನಗೆ ಒಂಥರ ಶಾಕ್ ಹೊಡ್ದಂಗೆ ಆಯಿತು. ಏನಪ್ಪ ಇದು ಇವಳು ಹಿಂಗೆ ಹೇಳ್ಬಿಟ್ಲು ಅಂತನ. ಇದೇ ಆಯ್ತು ನಿಂದು. ಹೇಳತ್ತ. ಅಲ್ಲ, ಊರಿಂದ ಆಚೆ ಹಾಕೋಂಥದ್ದೇನು ದಂಡನೂ ಹಾಕಿ ಕಟ್ಟಿ ಊರಿಂದ ಆಚೆನೂ ಹಾಕ್ತಾರಂತ. ಒಂದು ತಿಂಗಳು ತಕನ ಎಲ್ಲಿರ್ಬೇಕಂತೆ? ನಾಗಮ್ಮ, ನಿನಗೇನೆ ಬಂದಿರೋದು ಒತ್ತು? ನಿನ್ ಗಂಡು ಒಳ್ಳೇದಾಗುತ್ತೆ ಅಂತಂದ್ರೆ ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೊಂಬಕ್ ಆಗ್ತಿರ್ಲಿಲ್ವಾ? ಯಾಕೆ ಬಂದು ಇರೋ ಸತ್ಯ ಎಲ್ಲ ಹೇಳಿದ್ಯಾ? ಏನೋ ನಿನ್ ಗಂಡ ನಿನ್ ಮೇಲೆ ನಂಬಿಕೆ ಇಟ್ಟು ಎಲ್ಲ ಹೇಳಿದ್ರೆ ನೀನು ಬಂದು ಎಲ್ಲ ಹಾಳು ಮಾಡಿದ್ಯಲ್ಲ ಇವ್ರ ಪ್ಲಾನ್ ಎಲ್ಲನ. ಗೊತ್ತಾಗಲ್ವೇ ನಿನ್ಗೆ? ಈಗ ನೋಡು, ನಿನ್ ಗಂಡನೇನೆ ದಂಡನೂ ಕಟ್ಟಬೇಕು, ಊರಿಂದ ಆಚೆಗೂ ಹೋಗ್ಬೇಕು. ಇದಕ್ಕೆಲ್ಲ ಕಾರಣ ನೀನೇನೆ. ಮತ್ತಿನ್ನೇನಮ್ಮೋರೆ, ಅಲ್ಲ ನಮಗೆ ಮೊದಲೇ ಮಕ್ಕಳಾಗಿಲ್ಲ ಅಂತ ನಾನು ದೇವ್ರಿಗೆ ದೇವ್ರಿಗೆ ಅಕ್ಕಿ ಹೊತ್ಕೊಂತೀನಿ ಅಂತಂದ್ರಾಗೆ ಇವರು ಮಾಡಿರೋ ಕೆಲಸನ ಸುಳ್ಳನ್ನ ಸತ್ಯ ಮಾಡಕ್ ಹೊಲ್ಟಿದ್ರಲ್ಲ. ಅದಕ್ಕೇನೆ ಆಮೇಲೆ ತಿರುಗಿ ಏನಾದರೂ ಎಡವಟ್ಟಾಗಿ ನಮಗೆ ಜೀವನ ಪೂರ್ತಿ ಮಕ್ಕಳಾಗ್ದಂಗೆ ನಾವು ಹಿಂಗೆ ಸತ್ರೆ ಹೆಂಗೆ ಹೇಳ್ರಿ? ಅದಕ್ಕೆ ದೇವ್ರ ಮೇಲೆ ಪ್ರಮಾಣ ಮಾಡೋದು ಬೇಡ ಅಂತಾನ ನಾನೇ ಹೋಗಿರೋ ಸತ್ಯ ಹೇಳಿದ್ದು. ಬೇರೆ ಏನಾದರೂ ಮಾಡಿಸಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ, ಏನು ಹೇಳ್ತಿರ್ಲಿಲ್ಲ. ಆದರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ನಾವು ಬದುಕಕ್ಕಾಗುತ್ತಾ ಅಮ್ಮವ್ರೆ ಹೇಳ್ರಿ? ಅದಕ್ಕೆ ನಾನು ತಡೆದಿದ್ದು. ಈಗ ತಡೆದಿದ್ದಕ್ಕೆ ಈಗ ಅನ್ಬೋಸಮ್ಮ, ಅನ್ಬೋಸು. ಹಂಗಲ್ಲ ಅಮ್ಮೋರೆ, ಮುಂಚೆ ಎಲ್ಲನ ದೇವ್ರ ಮೇಲೆ ಪ್ರಮಾಣ ಮಾಡಿ ನಮ್ಮೂರಾಗ ಏನೇನಾಗೈತೆ ಅಂತ ನನಗೂ ಗೊತ್ತೈತಿ, ತಿಳ್ಕೊಂಡಿದ್ದೀನಿ. ಅದಕ್ಕೆ ನಮಗೂ ಹಂಗೆ ಆದ್ರೆ ನನ್ನ ಗಂಡನ ನಾಲ್ಗೇನೆ ಬಿದ್ದೋಗಿದ್ರೆ ಏನು ಮಾಡ್ತಿದ್ರಿ? ನಾನು ಅವಾಗ ಏನು ಮಾಡೋಕ್ಕಾಗೋದು? ಏನು ಮಾಡೋಕ್ಕಾಗುತ್ತೆ? ಒಂದು ತಿಂಗಳು ಊರಿಂದ ಆಚೆಗಿರ್ಬೇಕು ಅಷ್ಟೇನೆ. ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ತೈತೆ ಅಷ್ಟೇನೆ. ನಾನು ನನ್ನ ಗಂಡಗೆ ನಮಗೆ ಏನೂ ಆಗಬಾರ್ದು ಅಂತನ ತಡೆದಿದ್ದು. ನೀನು ಬಂದು ಸತ್ಯ ಹೇಳಿದಕ್ಕೆ ಇವಾಗ ನಾನು ಸಾವುಕಾರ ಸಿದ್ದಪ್ಪ ಎಲ್ಲರೂ ಸಿಕ್ಕಾಕೊಂಡಂಗಾಯ್ತು. ನಿನ್ನ ಗಂಡಗೇನು ನಾಲ್ಗೇನು ಬಿದ್ದೋಗ್ಬಿಡ್ತಿತ್ತೆ? ಅದು ಯಾವ ಕಾಲದಾಗ ಏನೋ ಆಗಿತ್ತಂತೆ. ಅದು ಇವಾಗಲೂ ನಡೆದ್ಬಿಡುತ್ತಾ? ದೇವ್ರ ಮೇಲೆ ಪ್ರಮಾಣ ಮಾಡಿದವರೆಲ್ಲನ ಸತ್ತೋಗ್ಯವ್ರ. ಎಷ್ಟು ಜನ ಸುಳ್ಳು ಹೇಳಲ್ಲ, ದೇವರಾಣೆಗೂ ಅಂತಾನ ಹೇಳ್ತಲೇ ಇರ್ತಾರೆ ಕೆಲವರು. ಮಾತಿಗೂ ಅವರೆಲ್ಲ ಸತ್ತೋಗ್ಬಿಟ್ಟಾರ. ಹಂಗಾರೆ ಏನಾಗಮ್ಮ ನೀನು ಬಂದು ಎಲ್ಲರಿಗೂ ಸರಿಯಾಗಿ ತಗಲಾಕ್ಬಿಟ್ಟಲ್ಲ ನೀನಲ್ಲಿ ಎಲ್ಲರ ಮುಂದೆ. ನಾವು ಎಲ್ಲರ ಮುಂದೆ ತಲೆ ತಗ್ಸಂಗಾಯ್ತು.
ಯಾರ ಮುಂದೆ ಹೆಂಗಸ್ರ ಮುಂದೆ ಎಲ್ಲನ ನಾವು ಕ್ಷಮೆ ಕೇಳ್ದಂಗೆ ಆಯ್ತು ಅಲ್ಲಿ. ನಮ್ಗೆ ಇವಾಗ ಊರಾಗೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಾ ಇಲ್ಲ. ಹೋಗ್ಲಿ ಬಿಡ್ರಿ, ಈಗ ಶಿಕ್ಷೆ ಆಗೋದು 1 ತಿಂಗಳಾಗೈತಿ. 1 ತಿಂಗಳು ಶಿಕ್ಷೆ ಕೊಟ್ಟವ್ರೆ ಊರಿಂದ ಹೊರಗಿಗ್ರಿ ಅಂತ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಗೆಲ್ಲರಿಗೂ ಶಿಕ್ಷೆ ಆಗೋದು. ಅವಾಗ ಜೀವನ ಪೂರ್ತಿ ಅನುಭವಿಸ್ಬೇಕಾಗೋದು. ದೇವ್ರ ಮೇಲೆ ಸತ್ಯ ಮಾಡಿ ನೀವೆಲ್ಲರೂ ದೇವ್ರ ಹತ್ರ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಕ್ಕೆ ಆಗ್ತಾ ಇರ್ಲಿಲ್ಲ. ಜೀವನ ಪೂರ್ತಿ ಅನುಭವಿಸ್ಬೇಕಾಗೋದು. ಬಿಡ್ರಿ, ನಾನು ಬಂದು ನಿಮ್ಗೆ ಎಲ್ಲಾರನ್ನು ಬಚಾವ್ ಮಾಡಿದೀನಿ ಅನ್ಕೊಳ್ರಿ. ಇನ್ಮೇಲಾದ್ರೂ ನೈಸ್ ಪೆಟ್ಟಾಡೋದು, ಎಣ್ಣೆ ಕುಡಿಯೋದು ಬಿಟ್ಟು ನಿಯತ್ತಾಗಿ ದುಡಿಯೋದ ಕಲ್ತ್ಕೊಳ್ರಿ. ಸಾವ್ಕಾರ್ರಿ, ನನ್ನ ಗಂಡಗೆ ಹೇಳ್ಬಿಡ್ರಿ, ಬರೀ ಏನೇ ನಿಮ್ಮಿಂದ ಓಡಾಡೋದು, ಆ ಹೋಟ್ಲ ಹತ್ರ ಕುತ್ಕೊಂಡು ಮಾತಾಡೋದು, ಇನ್ನೇನು ಇಲ್ಲ. ಏನೋ ಒಂದು ದುಡ್ಡು ಆದ್ರೆ ಸಾಕು, ಇಸ್ಪಿಟ್ಟಾಡೋದು, ಎಣ್ಣೆ ಕುಡಿಯೋದು, ಇದೇ ಆಯ್ತು ಅಯ್ಯಪ್ಪಂದು. ಮನೆಗಂತೂ 1 ರೂಪಾಯಿ ತರಲ್ಲ. ನಾವೆಲ್ಲೋ ಕೂಲಿ ಪಾಲಿ ಮಾಡಿ ಜೀವನ ಮಾಡ್ತೀವಿ. ಅಂತದ್ರಾಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರ ಗತಿ? ನನ್ನ ಗತಿ ಏನು? ನಿನ್ ಗತಿ ತಾಯಿ ನಾನೇನು ಮಾಡೋಣ? ನನಗೆ ಹಿಂಗೆ ಆಯ್ತಲ್ಲ. ನಾನು ಹೋಗಿ ನಿಮ್ಮ ಮಾತು ಕೇಳ್ಕೊಂಡು ಏನೇನೋ ಮಾಡಕ್ಕೆ ಹೋಗಿ ಎಡವಾಟ್ ಮಾಡ್ಕೊಂಡೆ. ನಾನು ಮನೆ ಬಿಟ್ಟು ಎಂದೂನು ಹೊರಕ್ಕೆ ಹೋದವನೇ ಅಲ್ಲ. ಎಲ್ಲ ಊರಿಗೆ ಹೋದ್ರೂ ಬಂದುಬಿಡ್ತಿದ್ದೆ ಬೈನಾಗ ಆಗತ್ತಿಗೆ. ಈಗ ತಿಂಗಳು ತಾಕನ ಮನೆ ಬಿಟ್ಟಿರ್ಬೇಕು ಅಂದರೆ ಹೆಂಗಾಗುತ್ತೆ? ಅಯ್ಯೋ, ಇಲ್ಲೇ ಮಾತಾಡ್ಕೊಂಡು ನಿಂತ್ಕೋಬೇಡ್ರಿ. ಬರ್ತಾರೆ ತಿರ್ಗಾ ನಾಗಣ್ಣನು ಅಲಸ್ಮಕ್ಕ ಎಲ್ಲನ ಇನ್ನೂ ಇಲ್ಲೇ ಇದ್ದೀರಾ, ಊರು ಬಿಟ್ಟು ಹೋಗಿಲ್ವಿ ಅಂತಾನೆ. ನಡೀರಿ ಜಲ್ದು. ಸಾವ್ಕಾರ್ರೆ, ಎಲ್ಲಿಗೆ ಹೋಗ್ತೀರಾ ಈಗ? ಯಪ್ಪ, ಮತ್ತೆ ನೀನು ಎಲ್ಲಿ ಉಂಬದು ಮನಿ ಕೆಮ್ಮದು ಎಲ್ಲ ಎಲ್ಲಿ ಮಾಡ್ತೀಯಪ್ಪ? ಮನೆಗೆ ಬರಲ್ವೇ ಈ ಪಟು? ಇಲ್ಲ, ನಿಮ್ಮಪ್ಪಯ್ಯ ಮನೆಗೆ ಬರಲ್ಲ, ಅಲ್ಲೇ ಇರ್ತಾನೆ. ಖುಷಿನಾ ನಿನಗೆ? ಹೌದೇನಮ್ಮ? ಅಯ್ಯೋ ರಾಮ, ಯಾಕಪ್ಪ? ಯಾಕೆ ಏನ್ ಮಾಡ್ದೆ ನಿನ್ಗೆ? ನೀನು ಏನು ಮಾಡಬಾರ್ದಾಗಿತ್ತು. ಸುಮ್ಮನೆ ಇರ್ಬೇಕು ತಾನೆ. ಯಾಕೆ ನೀನು ಏನೇನೋ ಮಾಡಕ್ ಹೋಗಿ ಸಿಗಾಕೊಂಡಿದ್ಯಾ? ಅದಕ್ಕೆ ಮತ್ತಿಗೆ ಅವರು ನಿನ್ನ ಊರಿಂದ ಆಚೆಗೆ ಹಾಕಿರೋದು. ಗೊತ್ತು ಬಿಡು ನನ್ಗೂ. ನಾನು ಅಲ್ಲೆಲ್ಲ ಮಾತಾಡೋರು ಕೇಳಿಸ್ಕೊಂಡೆ. ಇವಳು ಕೇಳಿಸ್ಕೊಂಡ್ಲು, ಹೇಳಕ್ ಬಂದ್ಬಿಟ್ಲಿಲ್ಲ ನ್ಯಾಯನ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕಾಳೆ ಪೆದ್ದಿ. ನಾವೊಂದು ವಿಷಯ ಮಾತಾಡ್ತಿದ್ವಿ, ಇವಳ ಬಳಿಲಿ. ಅಯ್ಯೋ ಬಿಡೆ ಕಾಳಿ, ಅದಕ್ಕೇನು ಗೊತ್ತಾಗುತ್ತೆ? ಅದನ್ನ ಯಾಕೆ ಬೈತೀಯ ನೀನು? ಅವಳ ಮೇಲೆ ರೇಗಾಡ್ಬೇಡ, ಸುಮ್ಮನಿರು. ಪದ್ದು, ನಮಗೇನು ಆಗಲ್ಲ, 1 ತಿಂಗಳು ಅಷ್ಟೇನಿ. ಎಲ್ಲಾದ್ರೂ ಅಲ್ಲಿ ಗುಡ್ಲು ಹಾಕ್ಕೊಂಡು ಊರಿಂದ ಹೊರಗೆ ಅಲ್ಲೆಲ್ಲ ನಾನು ಗುಡ್ಲು ಚೆನ್ನಾಗಿರೋ ಗುಡ್ಲು ನೋಡ್ಕೊಂಡು ಅಲ್ಲಿರ್ತೀವಿ. ಬಿಡು, ಏನು ಮಾಡೋಕ್ಕಾಗುತ್ತಮ್ಮ, ಈಗ ಆಗಿದ್ದಾಗೋಯ್ತು. ಸರಿ ಅಪ್ಪ, ಮತ್ತೆ ಉಂಬಕ್ಕೆ ಏನ್ ಮಾಡ್ತೀರಾ? ಏನು ಮಾಡೋದು? ಉಂಬಕ್ಕೆ ಏನು ಮಾಡೋದು ಅಂದರೆ ಯಾತನ ಬೇಯಿಸ್ಕೊಂಡು ತಿನ್ನಬೇಕು ಅಷ್ಟೇನಿ. ಅಯ್ಯ, ನಿನಗೆ ಅಡ್ಗೆ ಮಾಡಕ್ ಬರಲ್ವಲ್ಲ, ಏನ್ ಮಾಡ್ತೀಯ ಅವಾಗ? ನಿಮ್ಗೆ ಅನ್ನ ಮಾಡಕ್ಕೂ ಬರಲ್ಲ, ಸಾರು ಮಾಡಕ್ಕಂತೂ ಬರೋದೇ ಇಲ್ಲ. ಏನೋ ಒಂದು ಮಾಡ್ಕೊಂಡು ತಿಂತೀವಿ ಬಿಡಮ್ಮ ಪದ್ದು. ಈಗ ಯಾಕೆ? ಅಯ್ಯೋ ಯಪ್ಪ, ನಾನೇನೆ ಮನೆಯಿಂದನ ನಿನಗೆ ಉಂಬಕ್ಕೆ ಎಲ್ಲ ತಾಂಬತ್ತೀನಿ ಬಿಡು. ಅನ್ನ ಮುದ್ದೆ ಸಾರು ಎಲ್ಲನ ಅಲ್ಲಿಗೆ ಇಕ್ಕವತ್ತೀನಿ. ನೀವು ಎಲ್ಲಿರ್ತೀರ ಅಂತ ನಾ ಹೇಳು, ಅಲ್ಲಿಗೆ ತಾಂಬಂದು ಕೊಡ್ತೀನಿ ಉಂಬಿವಿ ಅಂತೆ. ಹೊಟ್ಟೆ ತುಂಬಾನ. ಅಯ್ಯೋ, ಉಂಬದ ಆಮೇಲೆ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕಾಳಿ, 3,000 ತಗೊಂಡೋಗಿ ಪಂಚಾಯತಿ ಕಟ್ವಾ. ಯಾಕೆ 3,000 ಯಾಕಂತೆ? ಯಾತು ಕಟ್ಟೋದು ಬೇಡ, ಗಿಟ್ಟೋದು ಬೇಡ, ಸುಮ್ಮನಿರು. ಅಯ್ಯೋ, ದಂಡ ಕಟ್ತಿದ್ರೆ ತಿರ್ಗ 1 ತಿಂಗಳು ಜಾಸ್ತಿ ಮಾಡ್ತಾರೆ. 2 ತಿಂಗಳು ಊರಿಂದ ಆಚೆಗಿರ್ಬೇಕಾಗುತ್ತೆ. ಅದಕ್ಕೆ ಸುಮ್ಮನೆ ತಗೊಂಡೋಗಿ ಕಟ್ಬಾ ಅಷ್ಟೇನಿ. ಸರಿ ಆಯ್ತು, ಕೊಡ್ತೀನಿ. ನೀವು ಎಲ್ಲಿದ್ದೀರಾ ಅಂತಾನ, ಎಲ್ಲಿರ್ತೀರಾ ಅಂತಾನ ನನಗೆ ಯಾವುದಕ್ಕೂ ಹೇಳ್ಬೇಕು. ತಿಪ್ಪೆ ಹೋಗ್ಲಾ, ಊರಿಂದ ಆಚೆಗೆ ಯಾವ್ದೊಂದು ತೋಟಗಳಿಗೆ ಚೆನ್ನಾಗಿರೋ ಗುಡ್ಲು ಮನೆಗೆ ಮಂಗಿರೋದು ಒಂದು 3-4 ಇರಂಗೆ ಏನನ ಎಲ್ಲನ ಐತೇನ ನೋಡಿದ್ಯಾನಲ್ಲ ತಿಪ್ಪೆ? ನೋಡಿದ್ದೀನಿ. ಬರೀ ಸಾವ್ಕಾರ್ರೆ, ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ನಿಮಗೆ ಚೆನ್ನಾಗಿರೋ ಗುಡ್ಲುನ ನಾನೇ ಹುಡುಕೊಡ್ತೀನಿ. ಬರ್ರಿ ಈಗ ಹೋಗೋಣ. ಆಯಿತು, ನಡಿ ಶಂಕರಪ್ಪ, ನಡಿಯಪ್ಪ ಹನುಮಂತ, ನಡಿ. ಕಾಳಿ, ಹೋಗ್ಬತ್ತೀನಿ. ಮನೆ ಕಡೆ ಹುಷಾರು, ರಾಜ ಬಂದ್ರೆ ಹೇಳ್ಬಿಡು. ಸರಿ ಆಯ್ತು, ಹುಷಾರು. ನೀವು ಹುಷಾರು ಅಲ್ಲಿ. ಆಮೇಲೆ ಹೊಲ್ದಾಗೆ ಅವು ಪಾವು ಇರ್ತವೆ, ರಾತ್ರಿ ಹೊತ್ತ ಮನಿಕೊಂಡಾಗ ಹುಷಾರು. ಯಾತನ ಬೆಳಕು ಹಾಕ್ಯಂಡೆ ಮನಿಕೇಳ್ರಿ. ಆಮೇಲೆಲ್ಲ ಕತ್ಲ ಮನಿಕೊಂಡಿ ಹತ್ರವನ್ನ ಹುಳ ಹರಿದಾಡೆ ಮೈ ಮೇಲೆ. ಸರಿ ಆಯಿತು. ನೀನು ಮನೆ ಕಡೆಗೆ ಹುಷಾರು, ನಾನಿರಲ್ಲ 1 ತಿಂಗಳು. ಏನು ಎಡ್ವರ್ಟ್ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಹೊಲ್ತಾಗೆ ಎಲ್ಲನ ರಾಜ ನೋಡ್ಕೊಂತಾನೆ, ನಾನು ಹೋಗ್ಬತ್ತೀನಿ. ಸರಿ ಆಯ್ತು. ಅದು ಬತ್ತೀನಮ್ಮ. ನಿಮ್ಮ ಅಣ್ಣ ಬಂದರೆ ಹೇಳು, ನಿಮ್ಮ ಅತ್ತಿಗೆಗೂ ಹೇಳು. ಎಲ್ಲೋದ್ಲು ನನ್ನ ಮೊಮ್ಮಗಳು ಕಾವೇರಿ? ಅಲ್ಲಿ ಅಜ್ಜಿ ಮಂತಾಗ ಇದ್ದಾಳ ಅವಳು, ಹೇಳ್ತೀನಿ ಬಿಡಪ್ಪ. ಸರಿ ಅಮ್ಮ, ಆಯಿತು, ಬತ್ತೀನಿ. ನಾಗಿ ಬರ್ಲಾ? ಆಯ್ತು, ಹೋಗು ಹೋಗು. ಅಯ್ಯೋ, ಹೋದ್ನೆ ನನ್ನ ಗಂಡ. ಎಲ್ಲಿಗೆ ಹೋಗ್ತಾರೋ, ಏನು ಮಾಡ್ಕೊಂತಾರೋ, ಉಂಬಕ್ಕೆ ಏನು ಮಾಡ್ತಾರೋ, ಮನೆ ಕಮ್ಮಕ್ಕೆ ಏನು ಮಾಡ್ತಾರೋ, ಹೆಂಗಿರ್ತಾರೋ ಊರು ಬಿಟ್ಟು ಆಚೆಗೆ. ಅಯ್ಯೋ ದೇವ್ರೇ, ಅವ್ರನ್ನ ನೀನೇ ಕಾಪಾಡಬೇಕಪ್ಪ.